ಸರ್ಕಾರಿ ಕಾಲೇಜು ಅಂದ್ರೆ ಇಂದಿನ ವಿದ್ಯಾರ್ಥಿಗಳು ಮೂಗ್ಮುರಿತಾರೆ. ಅಂಥದ್ರಲ್ಲಿ ಇಲ್ಲೊಂದು ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಆದ್ರೆ ಮಕ್ಕಳಿಗೆ ಪ್ರಾಣ ಭಯ ಕಾಡ್ತಿದೆ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಮೇಲ್ಛಾವಣಿ ಕುಸಿತ, ಗೋಡೆಗಳು ಬಿರುಕು, ಪ್ರಾಣ ಭಯದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಮೇಲ್ಛಾವಣಿ ಕುಸಿಯುತ್ತಿದೆ, ಗೋಡೆಗಳು ಬಿರುಕು ಬಿಟ್ಟಿವೆ, ಕೊಠಡಿಗಳಲ್ಲಿ ಮಳೆ ನೀರು ಬರುತ್ತಿದೆ. ಯಾವಾಗ ಬೀಳುತ್ತೋ ಅನ್ನೋ ಆತಂಕ ಮೂಡುತ್ತೆ. ಆದ್ರೆ ಇಂತಹ ಕಟ್ಟಡದಲ್ಲೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಕೋಟೆನಾಡು ಚಿತ್ರದುರ್ಗದ ಸರ್ಕಾರಿ ಬಾಲಕರ ಕಾಲೇಜು. ಬಾಲಕರು ಬಾಲಕಿಯರಿಗಾಗಿ ಕೋ ಎಜುಕೇಶನ್ ಇಲ್ಲಿ ನಡೆಸಲಾಗ್ತಿದೆ. ಆದ್ರೆ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಈ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲೇ ಪಾಠ ಕೇಳಬೇಕಿದೆ. ಸುಮಾರು 72 ವರ್ಷಗಳ ಇತಿಹಾಸವಿರುವ ಈ ಕಾಲೇಜು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ನಿದ್ರಾವಸ್ಥೆಯಲ್ಲಿದೆ. ಹೀಗಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಕೂಡಲೇ ನೂತನ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಕಾಲೇಜ್ನ 5 ವರ್ಷದಿಂದನೂ ನೋಡ್ತಿದ್ದೀನಿ, ಹೀಗೆ ಇದೆ. ಸೋರ್ತೈತೆ, ಮತ್ತೆ ಇದು ಬಿರುಕೆಲ್ಲ ಬಿಟ್ಟಿದೆ, ಎಲ್ಲಿ ಬೀಳುತ್ತೋ ಏನೋ. ಬಣ್ಣ ಬಳಸಿಲ್ಲ, ಮತ್ತೆ ಕಾಲೇಜಲ್ಲಿ ಬೆಂಚಲ್ಲಿ ಕುತ್ಕೊಳಕ್ಕೂ ಆಗಲ್ಲ, ನೀರು ಸೋತಿರ್ತವೆ, ಭಯ ಆಗುತ್ತೆ, ಎಲ್ಲಿ ಬೀಳುತ್ತೋ ಏನೋ, ಏನಾಗ್ತೀವೋ ಗೊತ್ತಿಲ್ಲ. ನಮ್ಮ ಕಾಲೇಜಲ್ಲಿ ನಮಗೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಕಾಲೇಜ್ ಗೋಡೆಗಳು ಬೀಳುವ ರೀತಿ ಇದೆ, ಯಾವಾಗ ಬೀಳ್ತವೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ಸರಿ ಮಾಡಿಸ್ಕೊಡ್ಬೇಕು. ನಮ್ಮ ಕಾಲೇಜಿಗೆ ಪೇಂಟ್ ಅಥವಾ ಸುಣ್ಣ ಬಣ್ಣ ಹೊಡೆದು ತುಂಬ ವರ್ಷಗಳಾಗಿದೆ. ಇನ್ನು ಈ ಕಾಲೇಜಿಗೆ ಬಡ ಹಾಗೂ ಹಳ್ಳಿಗಾಡಿನ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಬರಲಿದ್ದಾರೆ. ಅಲ್ಲದೆ 1800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ. ಆದರೆ ಕಾಲೇಜಿನ 11 ಕೊಠಡಿಗಳಲ್ಲಿ 8 ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ನಿರುಪಯುಕ್ತವಾಗಿವೆ. ಕೆ.ಸಿ. ವೀರೇಂದ್ರ ಅವರಿಗೂ ಕೂಡ ನಾವು ಈ ಗಮನಕ್ಕೆ ತಂದಿದ್ದೇವೆ. ಮತ್ತು ಡೆಪ್ಟಿ DC ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ ಕೂಡ ಈ ನಿಟ್ಟಿನಲ್ಲಿ ಅವರು KMS ಇಂದ ಮತ್ತು DMF ಫಂಡ್ನಿಂದ ಅನುದಾನ ರಿಲೀಸ್ ಮಾಡಿ ಈ ಕಟ್ಟಡವನ್ನು ನವೀಕರಣ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥವ್ರು, ಕಾಂಟ್ರಾಕ್ಟರ್ SDMC ಸದಸ್ಯರಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಹಾಗಾಗಿ ಈ ಬಗ್ಗೆ ಪತ್ರಗಳನ್ನು ಕೂಡ ಹಾಕಿದ್ದೇವೆ. ಒಟ್ಟಾರೆ ಈಗಲೋ ಆಗೋ ಬೀಳುವ ಹಂತ ತಲುಪಿರುವ ಕಟ್ಟಡದಲ್ಲಿ ಕೂತು ಪಾಠ ಕೇಳಲು ವಿದ್ಯಾರ್ಥಿಗಳಲ್ಲಿ ಪ್ರಾಣ ಭಯ ಕಾಡುತ್ತಿದೆ. ಹೀಗಾಗಿ ಅಧಿಕಾರಿಗಳು ಕಟ್ಟಡದ ರಿಪೇರಿಗೆ ಮುಂದಾಗಬೇಕಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.